ಉಡುಪಿ ಗ್ರಾಮೀಣ ಬಂಟರ ಸಂಘ ಚಾರಿಟೇಬಲ್ ಟ್ರಸ್ಟ್ ಕುಂತಳನಗರ ಮಣಿಪುರ ಬೃಹತ್ ಉದ್ಯೋಗ ಮೇಳ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಉಡುಪಿ ಇವರ ವತಿಯಿಂದ ಸತತವಾಗಿ 4ನೇ ಬಾರಿ ಬೃಹತ್ ಉದ್ಯೋಗ ಮೇಳ ಇದೇ ನವೆಂಬರ್ 6ನೇ ತಾರೀಕಿನಂದು ನಡೆಯಲಿದೆ. ಕಳೆದ 3 ವರ್ಷಗಳಲ್ಲಿ ಆಯೋಜಿಸಿದ ಉದ್ಯೋಗ ಮೇಳಗಳಲ್ಲಿ ಸಾವಿರಾರು ಅಭ್ಯರ್ಥಿಗಳಿಗೆ ಉತ್ತಮ ಕಂಪನಿಗಳಲ್ಲಿ ಕೆಲಸಗಳು ದೊರೆತಿವೆ. ಉದ್ಯೋಗ ಆಕಾಂಕ್ಷಿಗಳು ದಿನಾಂಕ 6 ನವೆಂಬರ್ 2025 ಬೆಳಗ್ಗೆ ಕುಂತಳನಗರದಲ್ಲಿರುವ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಆಶಾ ಪ್ರಕಾಶ್ ಶೆಟ್ಟಿ ಕನ್ವೆನ್ಷನ್ ಸೆಂಟರ್ ಉಡುಪಿ ಗ್ರಾಮೀಣ ಬಂಟರ ಸಂಘದಲ್ಲಿ ರಿಜಿಸ್ಟ್ರೇಷನ್ ಮಾಡಿ ಇಂಟರ್ವ್ಯೂಗೆ ಪಾಲ್ಗೊಳ್ಳಿ. ಈ ಬಾರಿಯೂ ಹಲವಾರು ಕಂಪನಿಗಳು ಬರಲಿದ್ದು ಸಾವಿರಾರು ಉದ್ಯೋಗಾವಕಾಶಗಳು ಇರಲಿವೆ. ಉಡುಪಿ ಗ್ರಾಮೀಣ ಬಂಟರ ಸಂಘದ ಚಾರಿಟೇಬಲ್ ಟ್ರಸ್ಟ್ ಕುಂತಳನಗರ ಮಣಿಪುರ ಇವರ ವತಿಯಿಂದ ನವೆಂಬರ್ 6ನೇ ತಾರೀಕಿನಂದು ಬೃಹತ್ ಉದ್ಯೋಗ ಮೇಳವನ್ನು ಹಮ್ಮಿಕೊಂಡಿದೆ. ಉಡುಪಿ ಗ್ರಾಮೀಣ ಬಂಟರ ಸಂಘದ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಕಳೆದ 3 ವರ್ಷದಿಂದ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಅನ್ನು ಸ್ಥಾಪಿಸಿ ನೂರಾರು ವಿದ್ಯಾರ್ಥಿಗಳಿಗೆ ನಾವು ಟ್ರೈನಿಂಗ್ ಕೊಟ್ಟು ಅವರನ್ನು ಇಂಟರ್ವ್ಯೂಗೆ ಫೇಸ್ ಮಾಡಲು ಬಹಳ ಅನುಕೂಲ ಆಗುವಂತೆ ಮಾಡಿರುತ್ತೇವೆ. ನಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ನಲ್ಲಿ ನಮ್ಮ ಮೂಲ ಉದ್ದೇಶ ಉದ್ಯಮಶೀಲತೆಯಿಂದ ಗ್ರಾಮೀಣಾಭಿವೃದ್ಧಿ. ಈ ಒಂದು ಸ್ಲೋಗನ್ನ ಅಂಡರಲ್ಲಿ ನಾವು ವಿದ್ಯಾರ್ಥಿಗಳ ಅಂದ್ರೆ ಯುವಕರ ಸಬಲೀಕರಣ, ಮಹಿಳೆಯರ ಸಬಲೀಕರಣ ಮತ್ತು ರೈತರ ಸಬಲೀಕರಣ ಅಂತ ನಾವು 3 ಕೆಟಗರಿಯ ಅಂಡರ್ನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಮುಖ್ಯವಾಗಿ ಅಂತಿಮ ವರ್ಷದ ಡಿಗ್ರಿ, ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು, ಡಿಪ್ಲೊಮೊ, ITI ವಿದ್ಯಾರ್ಥಿಗಳಿಗೆ 2 ದಿವಸದ ಟ್ರೈನಿಂಗ್ ಪ್ರೋಗ್ರಾಮ್ ಅನ್ನು ಹಮ್ಮಿಕೊಂಡು ಅವರು ಯಾವ ತರ ಇಂಟರ್ವ್ಯೂ ಫೇಸ್ ಮಾಡಬಹುದು, ಯಾವ ತರ ಕಮ್ಯುನಿಕೇಶನ್ ಸ್ಕಿಲ್ ಇಂಪ್ರೂವ್ ಮಾಡಬಹುದು, ಯಾವ ತರ ಲೀಡರ್ಶಿಪ್ ಡೆವಲಪ್ ಮಾಡಬಹುದು, ಯಾವ ತರ ಸ್ವ ಉದ್ಯೋಗ ಮಾಡಬಹುದು, ಅದೇ ತರ ಸಕ್ಸಸ್ಫುಲ್ ಎಂಟರ್ಪ್ರಿನಿಯರ್ಸ್ ಅನ್ನು ಕರೆದುಬಿಟ್ಟು ಅವರಿಂದ ಇವರಿಗೆ ಧೈರ್ಯ ತುಂಬಿಸಿ ಸ್ವ ಉದ್ಯೋಗ ಮಾಡಲು ಪ್ರೇರಣೆ ಕೊಡುವುದು ಮಾತ್ರವಲ್ಲದೆ ಉದ್ಯೋಗ ಮಾಡುವವರಿಗೆ ಉದ್ಯೋಗ ಯಾರು ಪ್ರಿಫರ್ ಮಾಡ್ತಾರೆ ಅವರಿಗೂ ನಾವು ಒಳ್ಳೆಯ ಟ್ರೈನಿಂಗ್ ಕೊಟ್ಟು ಅವರನ್ನು ನಮ್ಮ ಉದ್ಯೋಗ ಮೇಳಕ್ಕೆ ಪ್ರಿಪೇರ್ ಮಾಡಿಸ್ತೇವೆ. 500 ಮಹಿಳೆಯರಿಗೆ ನಾವು ಮಹಿಳಾ ಸಬಲೀಕರಣ ನಮ್ಮ ಪ್ರಾಜೆಕ್ಟಿನ ಅಂಡರ್ನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಮಾತ್ರವಲ್ಲದೆ ಸುಮಾರು 1450 ಯುವಕರಿಗೆ ನಾವು 2 ದಿವಸದ ಟ್ರೈನಿಂಗ್ ಪ್ರೋಗ್ರಾಮ್ ಅನ್ನು ಹಮ್ಮಿಕೊಂಡಿದ್ದು ಅವರು 4 ದಿನ ಈ ನಮ್ಮ ಉದ್ಯೋಗ ಮೇಳದಲ್ಲಿ ಭಾಗವಹಿಸ್ತಾರಂತ ನಾವು ನಂಬ್ತಾ ಇದ್ದೇವೆ. ಮಾತ್ರವಲ್ಲದೆ ಸುಮಾರು 400 ಯುವಕರು ಮತ್ತು ಮಹಿಳೆಯರಿಗೆ ನಾವು ಡಿಜಿಟಲ್ ಲಿಟ್ರಸಿ ಕಂಪ್ಯೂಟರ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂದ್ರೆ ಲಾಂಗ್ ಟರ್ಮ್ ನಮ್ಮ ಟ್ರೈನಿಂಗ್ ಪ್ರೋಗ್ರಾಮ್ 1 ತಿಂಗಳದ್ದು ಅದು ಮೈಸ್ ಸಂಸ್ಥೆಯೊಡನೆ ಜೊತೆಗೂಡಿ ಆಲ್ಕಾರ್ಗೋ ಸಂಸ್ಥೆಯ ಸಹಭಾಗಿತ್ವದಲ್ಲಿ ನಾವು ಅದನ್ನು ಈಗಾಗಲೇ 400 ಅಭ್ಯರ್ಥಿಗಳಿಗೆ ಟ್ರೈನಿಂಗ್ ಪ್ರೋಗ್ರಾಮ್ ಕೊಟ್ಟಿರುತ್ತೇವೆ. ಸೊ ಇದೆಲ್ಲ ಕಾರ್ಯಕ್ರಮಗಳು ನಿರಂತರವಾಗಿ ನಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ನಲ್ಲಿ ನಡೀತಾ ಉಂಟು. ಸೊ ಇದಕ್ಕೆ ನಾವು ಒಂದು ರಿಸೋರ್ಸ್ ಟೀಮ್ ಮಾಯಾ ಯೂನಿವರ್ಸಿಟಿಯವರು, ನಿಟ್ಟೆ ಯೂನಿವರ್ಸಿಟಿಯವರು, ಬಂಟಕಲ್ ಇಂಜಿನಿಯರಿಂಗ್ ಕಾಲೇಜಿನವರೆಲ್ಲ ಕೆಲವು ನುರಿತ ತಜ್ಞರನ್ನು ಅಳವಡಿಸಿಕೊಂಡು ಮಾತ್ರವಲ್ಲದೆ ಸರ್ಕಾರದ DIC ಅವರನ್ನು ಮತ್ತೆ ವುಮೆನ್ ಎಂಟರ್ಪ್ರಿನಿಯರ್ ಶಿಪ್ಪಿನ ಕೆಲವು NGOs ನವರನ್ನೆಲ್ಲ ಸಿಲೆಕ್ಟ್ ಮಾಡಿ ಅವರ ಮೂಲಕ ಟ್ರೈನಿಂಗ್ ಪ್ರೋಗ್ರಾಮ್ ಅನ್ನು ಕೊಡಲಾಗುವುದು. ಇದೆಲ್ಲ ನಾವು ಮಾಡುವ ಕಾರಣ ನಮ್ಮ ಪ್ರತಿ ವರ್ಷ 3ನೇ ಬಾರಿಯ ಇವಾಗ ಉದ್ಯೋಗ ಮೇಳ ಆಲ್ರೆಡಿ ಮಾಡಿದ್ದೇವೆ. ಇವಾಗ 4ನೇ ಬಾರಿಯದ್ದು ನಾಡ್ದು ನವೆಂಬರ್ 6ನೇ ತಾರೀಕಿನಂದು ಮಾಡ್ತಾ ಇದ್ದೇವೆ. ಸೊ ಕಳೆದ 3 ಉದ್ಯೋಗ ಮೇಳದಲ್ಲಿ ಸುಮಾರು 2100 ಅಭ್ಯರ್ಥಿಗಳಿಗೆ ಉದ್ಯೋಗ ಸಿಕ್ಕಿರುತ್ತದೆ ಅಂತ ಹೇಳಲು ಸಂತೋಷ ಆಗ್ತದೆ. ನಮ್ಮ 6ನೇ ತಾರೀಕಿನ ಅಲ್ಲಿ ನವೆಂಬರ್ 6 ಗುರುವಾರದಂದು ಬೆಳಿಗ್ಗೆ 9 ಗಂಟೆಯಿಂದ ಸಾಯಂಕಾಲ 4:15 ಗಂಟೆ ತನಕ ಉದ್ಯೋಗ ಮೇಳಕ್ಕೆ ಆಲ್ರೆಡಿ 35 ಕಾರ್ಪೊರೇಟ್ ಕಂಪನಿಗಳು ರಿಜಿಸ್ಟರ್ ಮಾಡಿರ್ತಾರೆ. ಇನ್ನು ನಾವು ಸುಮಾರು 800ರಿಂದ 900
ಅಭ್ಯರ್ಥಿಗಳು ಈಗಾಗಲೇ ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ನಾವೊಂದು 2500 ಅಭ್ಯರ್ಥಿಗಳು ರಿಜಿಸ್ಟ್ರೇಷನ್ ಮಾಡುವ ಒಂದು ನಿರೀಕ್ಷೆ ಇದ್ದೇವೆ. ಸುಮಾರು 1000ದಷ್ಟು ಜಾಬ್ ಆಪರ್ಚುನಿಟೀಸ್ ಇದೆ. ಇಂಜಿನಿಯರಿಂಗ್ ಫೀಲ್ಡ್ ಅಲ್ಲಿ BA, BCom, BSc, MCA, BCA, ಡಿಪ್ಲೊಮೊ, ITI ವಿದ್ಯಾರ್ಥಿಗಳಿಗೆ ಅಂದ್ರೆ ಅಂತಿಮ ವರ್ಷದ ಮತ್ತೆ ಪಾಸ್ಡ್ ಔಟ್ ಅಭ್ಯರ್ಥಿಗಳಿಗೆ ಇಂಟರ್ವ್ಯೂ ಭಾಗವಹಿಸಲು ನಾವು ಅಪೇಕ್ಷೆ ಪಡ್ತೇವೆ. ಈ ಒಂದು ಜಾಬ್ ಫೇರ್ ಬಹಳ ಉತ್ತಮ ರೀತಿಯಲ್ಲಿ ನಡೆಯಲು ನಮಗೆ ಜನರ ಸಹಕಾರ ಮತ್ತು ಸಂಘ ಸಂಸ್ಥೆಗಳ ಸಹಕಾರವನ್ನು ನಾವು ಅಪೇಕ್ಷೆ ಮಾಡ್ತಾ ಇದ್ದೇವೆ. ಮಾತ್ರವಲ್ಲದೆ NGOs ಇದರಲ್ಲೇ ಮೂಲಕ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಈ ಒಂದು ಸಂಸ್ಥೆಯ ನಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ನ ಪ್ರೋಗ್ರಾಮ್ ಡೈರೆಕ್ಟರ್ ಆದ ಡಾಕ್ಟರ್ ದಿವ್ಯರಾಣಿ ಪ್ರದೀಪ್ ಹಾಗೂ ನಮ್ಮ ನಿಟ್ಟೆ ಜಸ್ಟಿಸ್ KSHD ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟಿನ ಸುಧೀರ್ ರಾಜ್ ಇವರು ಈ ಒಂದು ಜಾಬ್ ಫೇರ್ ಬಗ್ಗೆ ನಮ್ಗೆ ಸಹಕಾರ ನೀಡ್ತಾ ಇದ್ದಾರೆ. ಡಾಕ್ಟರ್ ದಿವ್ಯರಾಣಿ ಪ್ರದೀಪ್ ಅವರು ಎಲ್ಲ ಕಂಪನಿಗಳನ್ನು ಅಪ್ರೋಚ್ ಮಾಡಿ ಅದರ ಕಂಪ್ಲೀಟ್ ನಿರ್ವಹಣೆಯನ್ನು ಅವರು ಮಾಡ್ತಾರೆ. ಮಾತ್ರವಲ್ಲದೆ ನಮ್ಮ ಟ್ರಸ್ಟಿನ ಕಾರ್ಯದರ್ಶಿ ಅವರಾದ ಕಾರ್ತಿಕ್ ಶೆಟ್ಟಿ ಅವರು, ನಮ್ಮ ಕೋಶಾಧಿಕಾರಿ ಹಾಗೂ ಈ ಪ್ರೋಗ್ರಾಮಿನ ನಮ್ಮ ಕೋಆರ್ಡಿನೇಟರ್ ಆದ ವಿಜೀಶ್ ಶೆಟ್ಟಿ ಅವರು, ಹಾಗೂ ಪ್ರೋಗ್ರಾಮ್ ಕೋಆರ್ಡಿನೇಟರ್ ಹಾಗೂ ಟ್ರಸ್ಟಿ ಅವರಾದ ಪದ್ಮನಾಭ ಹೆಗ್ಡೆ ಅವರು, ನಮ್ಮ ಮಹಿಳಾ ಕೋಆರ್ಡಿನೇಟರ್ ಆದ ಶ್ರೀಮತಿ ರಂಜಿನಿ ಹೆಗ್ಡೆ ಅವರು, ಮಾತ್ರವಲ್ಲದೆ ಎಲ್ಲ ಟ್ರಸ್ಟಿಗಳು ಈ ಒಂದು ಕಾರ್ಯಕ್ರಮದ ಉದ್ಯೋಗ ಮೇಳದ ಫುಲ್ ಜವಾಬ್ದಾರಿಯನ್ನು ತಕೊಂಡು ಯಶಸ್ವಿ ಮಾಡಿ ಕೊಡ್ತಾರೆ ಅಂತ ನಾನು ನಂಬಿಕೆ ಇಟ್ಟಿದ್ದೇವೆ.